ರಾಜ್ಯದಲ್ಲಿ ಜಾತಿಯ ಯುದ್ಧ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಆರಂಭವಾಗಿದೆ. ಯಾಕೆ ಅಂದ್ರೆ ಒಂದೊಂದೇ ಸಮುದಾಯದವರು ಈಗ ಸಭೆಯನ್ನ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರ ಸ್ವರೂಪದ ಹೋರಾಟವನ್ನ ನಡೆಸಬೇಕು ಅಂತ ಕೂಡ ನಿರ್ಣಯಿಸಿದ್ದಾರೆ. ಅದರ ಪ್ರಮುಖ ಭಾಗವಾಗಿ ಈಗ ಒಕ್ಕಲಿಗ ಸಮುದಾಯ ಶಾಸಕರ ಸಭೆಯನ್ನ ಕರೆಯಲಾಗಿತ್ತು. ಇದರ ಬೆನ್ನಲ್ಲೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜಾತಿ ಗಣತಿ ವಿರುದ್ಧ ಒಕ್ಕಲಿಗರು ದಂಗೆ ಎದ್ದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಶ್ರೀಗಳ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಗೆ ನಿರ್ಮಲಾನಂದ ಸ್ವಾಮೀಜಿ ನಂಜಾವಧೂತ ಶ್ರೀಗಳ ನೇತೃತ್ವ ವಹಿಸಿಕೊಳ್ತಾರೆ. ಕರ್ನಾಟಕ ಬಂದ್ನ ರೀತಿಯಲ್ಲಿ ಹೋರಾಟವನ್ನ ಕೈಗೊಳ್ಳುವಂತಹ ನಿರ್ಧಾರವನ್ನ ಈ ಸಭೆಯ ನಂತರದಲ್ಲಿ ಜಾರಿಗೆ ತರಲಾಗುತ್ತೆ. ಈ ವರದಿ ಜಾರಿ ಮಾಡಿದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಈಗಾಗಲೇ ಒಕ್ಕಲಿಗ ಸಂಘ ಕೊಟ್ಟಿದೆ. ಒಕ್ಕಲಿಗ ಸಂಘದಿಂದಲೇ ಪ್ರತ್ಯೇಕ ಜನಗಣತಿಗೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಒಕ್ಕಲಿಗರ ಸಂಘ ಈ ಕುರಿತಾಗಿ ಘೋಷಣೆಯನ್ನು ಕೂಡ ಮೊಳಗಿಸಿದೆ. ನಮ್ಮ ಒಕ್ಕಲಿಗರ ಸಂಖ್ಯೆ ನೀವು ಕೊಡ್ತಾ ಇರುವಂತಹ ವರದಿಯಲ್ಲಿ ಇರುವ ರೀತಿಯಲ್ಲೇ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಒಂದು ಸರ್ವೆಯನ್ನು ನಡೆಸೋ ಮೂಲಕವಾಗಿ ಅದನ್ನ ಬಹಿರಂಗಪಡಿಸ್ತೀವಿ. ಆಗ ನೀವು ಮನೆ ಮನೆ ಸರ್ವೆ ಮಾಡಿದ್ದೀರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಅವರ ನಿರ್ಣಯವಾಗಿದೆ. ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ವರದಿ ಮಂಡನೆಯಾದ ನಂತರದಲ್ಲಿ ಅದನ್ನ ಜಾರಿಗೊಳಿಸಬಾರದು. ಕಾರಣ ಇದು 10 ವರ್ಷಗಳ ಹಳೆಯದ್ದು ಮತ್ತು ಇದು ವೈಜ್ಞಾನಿಕವಾಗಿ ಆಗಿಲ್ಲ. ಪ್ರತಿಯೊಂದು ಮನೆಗಳಲ್ಲಿ ಸರ್ವೆ ಮಾಡಿದ್ದೇ ಆಗಿದ್ದಿದ್ರೆ ನಾವು 100 ಜನರನ್ನ ಕೇಳಿದ್ರೆ ಅಟ್ಲೀಸ್ಟ್ ಒಬ್ಬರಾದ್ರೂ ಹೌದು ನಮ್ಮ ಮನೇಲಿ ಸರ್ವೆ ಆಗಿದೆ ಅಂತ ಹೇಳಬೇಕು. ಆದರೆ ಯಾರನ್ನ ಕೇಳಿದ್ರು ಸರ್ವೆ ಆಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನು ಹೇಗೆ ಒಪ್ಪೋದು ಅಂತ ಈಗಾಗಲೇ ಒಕ್ಕಲಿಗರ ಸಂಘ ಈ ವಿಷಯವಾಗಿ ಧ್ವನಿ ಎತ್ತಿದೆ. ಆರಂಭದಿಂದಲೂ ಕೂಡ ಈ ಜಾತಿ ಗಣತಿ ವರದಿಯ ವಿಷಯವಾಗಿ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ರು. ಈಗ ಜಾರಿಗೆ ಸಮೀಪವಾಗ್ತಾ ಇರೋ ಹೊತ್ತಿನಲ್ಲಿ ತಮ್ಮ ನಿಲುವುಗಳೇನು ಅನ್ನೋದನ್ನು ಕೂಡ ಪ್ರಕಟ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನೀವು ಈ ವರದಿಯನ್ನ ಜಾರಿ ಮಾಡಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗ್ತಾ ಇದೆ. ತರೋದೇ ಆದರೆ ನಮ್ಮ ಜನಾಂಗ, ಲಿಂಗಾಯತರ ಜನಾಂಗ, ವೀರಶೈವರು ಮತ್ತೆ ಎಲ್ಲ ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಮ್ಮನ್ನು ಏನು ಒಂದು ಫೋನ್ ಕರೆಯಲ್ಲಿ ಮಾತನಾಡಿಕೊಂಡು ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಹೋರಾಟ ಮಾಡಬೇಕು, ಇಡೀ ಕರ್ನಾಟಕನೇ ನಾವು ಒಂದು ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮದು ಏನು ಸ್ಟ್ರೆಂತ್ ಅಂತ ನಾವು ತೋರಿಸ್ಬೇಕು. ಇಲ್ಲದೇ ಇದ್ದರೆ ಇದನ್ನು ಜಾರಿಗೆ ತಂದರೆ ನಮ್ಮ ಎಲ್ಲ ಜನಾಂಗಗಳಿಗೂ ಅನ್ಯಾಯ ಆಗ್ತದೆ ಅನ್ನೋ ಒಂದು ಮಾತನ್ನು ಬೇರೆ ಜನಾಂಗದವರು ನಮಗೆ ಈಗಾಗಲೇ ತಿಳಿಸಿದ್ದಾರೆ. ಲಿಂಗಾಯತರು ಇರ್ಬೋದು, ವೀರಶೈವರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂಥೇಳಿ ಈಗಾಗಲೇ ನಾವು ಸುಮ್ಮನೆ ಕೂತಿದ್ರು, ಅವ್ರು ಬಿಡ್ತಾ ಇಲ್ಲ. ಅವರು ಕೂಡ ಒಟ್ಟಿಗೆ ಇದಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಷ್ಟರಲ್ಲೇ ನಾವು ಒಂದು ಸಭೆನ ಕರೆದು ಎಲ್ಲ ಜನಾಂಗದ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅಂಥ ಲೀಡರ್ಗಳನ್ನ ಮುಖಂಡರುಗಳನ್ನ ಕರೆದು ನಾವು ಸಭೆ ಮಾಡಿ ಇದನ್ನು ದೊಡ್ಡ ಹೋರಾಟ ಮಾಡಿ ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವನ ಕೂಡ ನಮ್ಮ ಎಲ್ಲ ಸ್ವಾಮೀಜಿಗಳನ್ನು ನಾವು ಒಂದು ಕಡೆ ಸೇರಿಸಿ ನಾವು ಹೋರಾಟ ಮಾಡ್ತೀವಿ. ಆದರೆ ಒಂದು ಈ ಸರ್ಕಾರದಲ್ಲಿ ನಮ್ಮ ಏನು ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಯಾರ್ಯಾರಿದ್ದಾರೋ ಅವರು ಕೂಡ ಇದಕ್ಕೆ ಹೋರಾಟ ಮಾಡಬೇಕು. ಯಾಕೆ ಹೋರಾಟ ಮಾಡಬಾರ್ದು? ನೀವು ಜನಾಂಗದ ಸಹಾಯ ಪಡ್ಕೊಂಡಿಲ್ವಾ? ಜನಾಂಗ ನಿಮಗೆ ಸಹಾಯ ಮಾಡಿಲ್ವಾ? ಹಾಗಾದರೆ ಜನಾಂಗಕ್ಕೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ನೀವು ಯಾತಕ್ಕೆ ನೀವು ಸುಮ್ಮನೆ ಕೂತಿರ್ತೀರಿ? ಎದ್ದು ಬನ್ನಿ, ನಿಮ್ಮನ್ನು ಮತ್ತೆ ಇನ್ನೊಂದು ಸಾರಿ ನಾವು ಮಂತ್ರಿಗಳು ಮಾಡ್ತೀರಿ, ಶಾಸಕರು ಮಾಡ್ತೀರಿ. ನೀವು ಎಲ್ಲ ಜನಾಂಗದ ಬೆಂಬಲದಿಂದ ನೀವು ಗೆದ್ದು ಇವತ್ತು ಇದನ್ನು ಸುಮ್ಮನೆ ಕೂತ್ಕೊಂಡ್ರೆ ನಾವು ನಮ್ಮ ಜನಾಂಗ ಎಲ್ಲ ಕೂಡ ಇದನ್ನು ನಿಮಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀರಿ. ಇದು ಖಂಡಿತವಾಗಿ ಇದನ್ನು ನಾವು ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಇದನ್ನು ನಾವು ಮಾಡಬಾರ್ದು, ಈ ಒಂದು ಜಾರಿ ತರಬಾರ್ದು, ಮತ್ತೆ ಹೊಸದಾಗಿ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಇದನ್ನು ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರ ಕೊಟ್ಟು ನಾವು ಈಗ ಸಭೆ ಕರೆದಿದ್ದೀರಿ. ಈ ಸಭೆಯಲ್ಲಿ ಯಾವತ್ತು ಕರಿಬೇಕು, ಎಲ್ಲಿ ಸೇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪೂಜ್ಯ ಗುರುಗಳು ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ನಂಜಾವಧೂತ ಸ್ವಾಮೀಜಿಗಳು ಮತ್ತು ನಮ್ಮ ಕೆಂಗೇರಿ ಸ್ವಾಮಿಗಳು ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡಬೇಕು. ಇಷ್ಟರಲ್ಲೇ ಮಾಡಿ ನಾಳೆನೋ ನಾಡಿದ್ದು ನಾವು ತೀರ್ಮಾನ ತೊಗೊತೀವಿ. ಮಾಡಿ ಒಂದು
ದೊಡ್ಡ ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ದೇಶಕರು ನಮಗೆ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಇದನ್ನು ಮಾಡಿದರೂ ಕೂಡ ನಾವು ಮುಂದೆ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜನಾಂಗದ ಏನು ಸಂಘಟನೆಗಳಿದ್ದಾವೆ, ಸಂಘಗಳಿದ್ದಾವೆ, ಎಲ್ಲ ಸಂಘಗಳನ್ನ ಒಗ್ಗೂಡಿಸಿ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಕೂಡ ಈ ಎಲ್ಲ ಹೋರಾಟ ಪ್ರಾರಂಭ ಮಾಡಿ ನಡೆಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಕರೆದು ನಾವು ಹೋರಾಟ ಮಾಡೋದಕ್ಕೆ ಈಗಲೇ ನಾವು ಸಿದ್ಧವಾಗಿದ್ದೀರಿ. ಆದರೆ ಸಂಘದ್ದು ಒಂದೇ ತೀರ್ಮಾನ, ಜನಾಂಗಕ್ಕೆ ಅನ್ಯಾಯ ಆದಾಗ ಇಡೀ 35 ಜನ ರಾಜೀನಾಮೆ ಕೊಡೋಕ್ಕೂ ರೆಡಿ ಇದ್ದೀವಿ, ಬೀದಿಗಿಳಿಯೋಕ್ಕೂ ರೆಡಿ ಇದ್ದೀವಿ. ಆದರೆ ಇದು ಸರ್ಕಾರ ತೀರ್ಮಾನ ಅಲ್ಲ, ಇದು ನಮ್ಮ ಸಂಘದ ತೀರ್ಮಾನ. ನಮ್ಮ ಸಂಘ ಹುಟ್ಟಿರೋದೇ ನಮ್ಮ ಜನಾಂಗಕ್ಕೋಸ್ಕರ. ಜನಾಂಗಕ್ಕೆ ಅನ್ಯಾಯ ಆದರೆ ಯಾವ ಸರ್ಕಾರಗಳು ಉಳಿದೂ ಇಲ್ಲ, ಉಳಿಯುವುದೂ ಇಲ್ಲ. ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಸದ್ಯದಲ್ಲೇ ನಿಮಗೆ ಒಂದು ದಿನಾಂಕವನ್ನು ಪ್ರಕಟಿಸಿ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ನಾವು ಒಕ್ಕಲಿಗರ ಸಂಘ ಇವತ್ತೊಂದು ಸಭೆಯನ್ನು ಕರೆಯಲಾಗಿತ್ತು. ಸಭೆಯ ನಂತರದಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಅಂತಿಮವಾಗಿ ಇದನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿರ್ಧಾರವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸಬಾರ್ದು ಅನ್ನುವಂತಹ ಆಗ್ರಹ ಅವರದ್ದಾಗಿದೆ ಮತ್ತು ಹೊಸದಾಗಿ ಜಾತಿ ಸಮೀಕ್ಷೆಯನ್ನು ಮಾಡಿ ಅಂತ ಬಿಗಿ ಪಟ್ಟನ್ನು ಹಿಡಿದು ಕುಳಿತಿದ್ದಾರೆ. ಈಗ ಏನಾಗುತ್ತೆ ಈ ವಿಷಯದಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಂದು ಕರ್ನಾಟಕ ಬಂದ ರೀತಿಯಲ್ಲೇ ಬೆಂಗಳೂರಿನಾದ್ಯಂತ ಈ ಹೋರಾಟವನ್ನು ನಡೆಸ್ತೀವಿ, ಸರ್ಕಾರ ಸ್ಥಾಪನೆ ಮಾಡೋಕ್ಕೂ ಗೊತ್ತು, ಸರ್ಕಾರವನ್ನು ಕೆಡವೋಕ್ಕೂ ಗೊತ್ತು ಅಂತ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಈಗಾಗಲೇ ಕೆಂಚಪ್ಪ ಅವರು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮಾತನಾಡಿದರು. ಹಲವಾರು ನಾಯಕರು ಇವತ್ತು ಸಭೆ ನಡೆಸಿದ್ದಾರೆ. ನಮ್ಮ ಸಮುದಾಯದಿಂದ, ನಮ್ಮ ಜಾತಿಯಿಂದ ನೀವುಗಳು ಅಧಿಕಾರಕ್ಕೆ ಬಂದಿದ್ದೀರಿ, ನಮ್ಮ ಸಪೋರ್ಟ್ ನಿಮಗಿರಬೇಕು ಅಂದರೆ ನೀವು ಈ ವರದಿಯ ವಿರುದ್ಧವಾಗಿ ನಿಲ್ಲಬೇಕು ಅಂತ ನಾಯಕರುಗಳಿಗೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರರಿಂದ. ಪವಿತ್ರ, ಈಗ ಒಕ್ಕಲಿಗರ ಸಂಘ ಇವತ್ತೊಂದು ಸಭೆ ನಡೆಸಿದೆ. ಮುಂದಿನ ರೂಪುರೇಷೆ ಕುರಿತಾಗಿ ಮತ್ತೊಂದು ಹಂತದ ಸಭೆ ನಡೆಸಿದ ನಂತರವೇ ಫೈನಲ್ ಡಿಸಿಷನ್ ಅಂತಿದ್ದಾರಾ ಅಥವಾ ಈಗ ನಿರ್ಧಾರಕ್ಕೆ ಬಂದಾಗಿದೆಯಾ? ದಿವ್ಯಾ, ನಮ್ಮ ಜೊತೆ ಅಧ್ಯಕ್ಷರೇ ಇದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತೀನಿ ನೇರವಾಗಿ. ಕೆಂಚಪ್ಪ ಗೌಡರು ಸರ್, ಇವಾಗ ಜಾತಿ ಗಣತಿ ವಿರುದ್ಧ ತಮ್ಮ ದೊಡ್ಡ ಮಟ್ಟದ ಹೋರಾಟದ ಬಗ್ಗೆ ಪ್ರಕಟ ಮಾಡಿದ್ರಿ, ಕರ್ನಾಟಕ ಬಂದ್ ಅನ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ಯಾವ ರೀತಿಯ ಹೋರಾಟಕ್ಕೆ ರೂಪುರೇಷೆನ ಹಾಕೊಂಡಿದ್ದೀರಿ? ನೋಡಿ, ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಾವು ಯಾವ ಸರ್ಕಾರ ನೋಡಲ್ಲ, ಯಾವ ವ್ಯಕ್ತಿನೂ ನೋಡಲ್ಲ, ಯಾವ ಇದನ್ನು ನೋಡಲ್ಲ. ನಮ್ಮ ಹೋರಾಟ ನಮ್ಮ ಜನಾಂಗಕ್ಕೆ ಯಾವತ್ತೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮ ಇತರ ಜನಾಂಗಗಳು ಕೂಡ ಅವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದೇ ನಾವು ನ್ಯಾಯಕ್ಕೋಸ್ಕರ ಹೋರಾಟ. ಆ ನ್ಯಾಯಕ್ಕೆ ಎಲ್ಲ ಜನಾಂಗದವರು ನಮಗೆ ಸಹಕಾರ ಕೊಡ್ತಾರೆ. ಈಗಾಗಲೇ ಅವರು ನಮಗೆ ಫೋನ್ ನಾವು ಕರೆ ಮಾಡಿ ತಿಳಿಸಿದ್ದಾರೆ, ನಾವು ನಿಮ್ಮ ಜೊತೆಲೇ ಇದ್ದೀರಿ, ನೀವು ಇದಕ್ಕೆ ಹೋರಾಟ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗೂ ನಾವು ಹೋರಾಟ. ಎಲ್ಲೋದ್ರು ಸರ್ ಘಟಾನುಘಟಿ ಒಕ್ಕಲಿಗ ನಾಯಕರುಗಳು ಏನಾದರೂ ಮಾತನಾಡಿದ್ದೀರಾ ಅಥವಾ ಯಾವ ರೀತಿ ಅಂತ? ಘಟಾನುಘಟಿ ನಾಯಕರುಗಳನ್ನ ನಾವು ಇವತ್ತು ಒಂದು ಸಭೆ ಮಾಡಿ ಇವತ್ತು ಸಭೆನ ನಿರ್ಣಯ ಮಾಡಿಕೊಂಡು ನಾವು ಎಲ್ಲ ನಮ್ಮ ಜನಾಂಗದ ಘಟಾನುಘಟ ನಾಯಕರನ್ನು ಭೇಟಿ ಮಾಡ್ತೀನಿ ಮತ್ತು ನಮ್ಮ ಎಲ್ಲ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಯಾವ ರೀತಿ ಹಮ್ಮಿಕೊಬೇಕು, ಯಾವ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನು ನಾವು ಮುಂದೆ ತೀರ್ಮಾನ ತಗೊತೀವಿ. ಒಕ್ಕಲಿಗ ಸಂಘವನ್ನ, ಆ ಒಂದು ಒಕ್ಕಲಿಗರ ಸಂಖ್ಯೆಯನ್ನ ಉದ್ದೇಶಕ್ಕೆ ಪೂರ್ವಕವಾಗಿ ಕುಗ್ಗಿಸಲಾಗಿದೆ ಅನ್ನುವಂತಹ ಆರೋಪ, ಏನಿದ್ರ ಉದ್ದೇಶ ಇರ್ಬೋದು? ಯಾರ ಮೇಲೆ ಅಲಿಗೇಷನ್ ಅನ್ನ ನೇರವಾಗಿ ಮಾಡ್ತಾ ಇದ್ರಿ? ಇದು ರಾಜಕೀಯಕ್ಕೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಧಿಕಾರದಲ್ಲಿರೋರು ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಎಲ್ರಿಗೂ ಕೂಡ ಸಮಾನ ನ್ಯಾಯ ದೊರಕಬೇಕು ಅನ್ನೋದು ಉದ್ದೇಶ ಇಲ್ಲ. ಇದನ್ನು ನೀವು ನೋಡಿದಾಗ ಇದು 10 ವರ್ಷ ಹಿಂದೆ ಆಗಿರ್ತಕ್ಕಂಥದ್ದನ್ನೇ ತಂದು ಇದೇ ಸರಿಯಾಗಿದೆ, ಇದೇ ನ್ಯಾಯಬದ್ಧವಾಗಿದೆ ಅಂತೇಳಿ ಇವತ್ತು ಮಾಡಕ್ಕೆ ಹೊರಟಿದ್ದಾರಲ್ಲ, ಇದನ್ನು ನೀವು ಒಪ್ತೀರಾ? ಯಾರಾದರೂ ಒಪ್ತಾರಾ? ಅದು ಪ್ರತಿ 10 ವರ್ಷಕ್ಕೊಂದು ಸಾರಿ ಪರಿಷ್ಕರಣೆ ಜಾತಿಗೆ ಎಲ್ಲ ಜಾತಿಯವರನ್ನ ಪರಿಷ್ಕರಣೆ ಮಾಡಲೇಬೇಕು. ವರದಿ ಜಾರಿ ಆದ್ರೆ ಸರ್ಕಾರ ಬೀಳುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಿಮ್ಮ ಸಂಘದವರೇ ಕೊಡ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರಾಗಿ ತಾವೇನು ಹೇಳ್ತೀರಾ? ಖಂಡಿತವಾಗೂ ನಾವು ಯಾವುದು ಸರ್ಕಾರ ಬೀಳಿಸ್ಬೇಕು, ಯಾವ ಸರ್ಕಾರನ ಎತ್ತಬೇಕು ಅನ್ನೋದನ್ನು ನಾವು ಯಾವುದಕ್ಕೂ ನಾವೇನು ಮಾಡಿಲ್ಲ, ನಾವು ಮಾಡೋದು ಇಲ್ಲ.
ನಾವೇನು ಅಂದರೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ. ಅದಕ್ಕೆ ಏನೇನು ನಾವು ಮಾಡಬೇಕೋ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ. ವರದಿ ಜಾರಿ ಆದ್ರೆ ಹೇಗಿರುತ್ತೆ ನಿಮ್ಮ ನಡೆ ಏನಂದರೆ ಇಡೀ ಕರ್ನಾಟಕ ರಾಜ್ಯನೇ ಬಂದ್ ಆಗಬೇಕು. ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀರಿ. ಯಾಕೆ ಅಂದರೆ ಇದರಲ್ಲಿ ನಮಗಿಂತ ಹೆಚ್ಚಿಗೆ ರೈತರು ಎದ್ದು ನಿಂತಿದ್ದಾರೆ. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ಸುಮ್ಮನೆ ಕೂಡಬಾರ್ದು, ನ್ಯಾಯಬದ್ಧವಾಗಿ ಮಾಡಲಿ. ಅದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತೀರಿ, ಅದರ ಪರವಾಗಿ ನಾವು ಇರ್ತೀರಿ ಅಂತೇಳಿ ನನಗೆ ಫೋನ್ನ ಅಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಈಗ DCM DK ಶಿವಕುಮಾರ್ ಅವ್ರ ಜೊತೆ ಈ ವರದಿ ಮೊನ್ನೆ ಮಂಡನೆಯನ್ನಾಯಿತು, ಅದಾದ್ಮೇಲೆ ಏನಾದರೂ ಮಾತನಾಡಿದ್ದೀರಾ ತಾವು? ಅವರ ಸ್ಟ್ಯಾಂಡ್ ಏನು ಈಗ ಸಂಘದ ಜೊತೆಗೆ? ನೋಡಿ ಮೇಡಮ್, ಈಗ ನಾನು DK ಶಿವಕುಮಾರ್ ಅವ್ರನ್ನಾಗಲಿ, ಕೃಷ್ಣ ಬೈರೇಗೌಡರನ್ನಾಗಲಿ, ಚಲುವರಾಯಸ್ವಾಮಿ ಅವ್ರನ್ನಾಗಲಿ ನಾವು ಭೇಟಿ ಮಾಡಲಿಲ್ಲ. ಯಾಕೆ ಅಂದರೆ ಇದು ನಮ್ಮ ಜನಾಂಗದ ಗೌರವ, ನಮ್ಮ ಜನಾಂಗ ಅನ್ಯಾಯವನ್ನು ತಪ್ಪಿಸೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀರಿ. ಅವರು ನಮ್ಮ ಹತ್ರ ಮಾತನಾಡ್ತಾರೋ ಬಿಡ್ತಾರೋ ನಾವು ಅದು ಅವ್ರ ಹತ್ರ ನಾವು ಹೋಗುವಂಥ ಪ್ರಮೇಯ ಬೇಕಾಗಿಲ್ಲ ಅಂಥೇಳಿ ನಾವು ಇವತ್ತು ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀರಿ. ಕರೆದು ಒಂದು ವೇಳೆ ಹೇಳಿದ್ರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿ ನಾವು ಅವರ ನಡೆಯ